ಏನು ಈ ಸಲ ಬಿಗ್ ಬಾಸ್ ಸೀಸನ್ಗೆ ಇವರೆಲ್ಲ ಬರ್ತಿದಾರ, ನನ್ಗಂತೂ ನಂಬಕ್ ಆಗ್ತಲ್ಲ. ಸೊ ನಿಮಗೂ ಕೂಡ ನಂಬಕ್ ಆಗ್ತಲ್ವಾ? ಹಂಗಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ಸಲ ಬಿಗ್ ಬಾಸ್ ಟೀಮ್ ದವರು ಮತ್ತೆ ಕಲರ್ಸ್ ಕನ್ನಡ ಟೀಮ್ ದವರು ಕಂಟೆಸ್ಟೆಂಟ್ ಗಳಿಗೆ ಇವಾಗ ಕಾಲ್ ಮಾಡಿ ಮತ್ತೆ ಮೆಸೇಜ್ ಮಾಡಿ ಕಂಟೆಸ್ಟೆಂಟ್ ಗಳನ್ನ ಹುಡುಕ್ತಾ ಇದಾರೆ. ಸೊ ಅವ್ರು ಹುಡುಕ್ತಿರೋ ಕಂಟೆಸ್ಟೆಂಟ್ ಗಳು ಯಾರಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಮತ್ತೆ ನಾನ್ ಇವಾಗ ಹೇಳೋ ಕಂಟೆಸ್ಟೆಂಟ್ ಗಳಲ್ಲಿ ಒಂದ್ 4 ಜನ ಆದ್ರೂ ಬರ್ತಾರೆ. ಇವಾಗ ನಾನು ಹೇಳೋ ಕಂಟೆಸ್ಟೆಂಟ್ ಗಳಲ್ಲಿ ಒಂದ್ 4 ಜನ ಆದ್ರೂ ಫಿಕ್ಸ್ ಬಿಗ್ ಬಾಸ್ ಸೀಸನ್ 12 ಗೆ ಬಂದೇ ಬರ್ತಾರೆ. ಇದನ್ನ ಬರೆದಿಟ್ಕೊಳ್ಳಿ, ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಳಿ, ಸೂಕ್ಷ್ಮವಾಗಿ ಈ ವಿಡಿಯೋನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ಬಿಗ್ ಬಾಸ್ ಟೀಮ್ ದವರು ಮತ್ತೆ ಕಲರ್ಸ್ ಕನ್ನಡ ಟೀಮ್ ದವರು ಇಬ್ರು ಕೂಡ ಇವಾಗ ಕಂಟೆಸ್ಟೆಂಟ್ ಗಳನ್ನ ಹುಡುಕ್ತಾ ಇದಾರೆ. ಸೊ ಆಲ್ಮೋಸ್ಟ್ ಆಲ್ ಬಿಗ್ ಬಾಸ್ ಸೀಸನ್ 12 ಕಲರ್ಸ್ ಕನ್ನಡದಲ್ಲೇ ನಡೆಯುತ್ತೆ. ಸೊ ನಿಮ್ಗಂತೂ ಗೊತ್ತಿದಲ್ಲ. ಸೊ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನಪ್ಪ ಅಂದ್ರೆ ಕಲರ್ಸ್ ಕನ್ನಡ ಕೋಟದಿಂದ ಒಂದಿಬ್ರು ಕಂಟೆಸ್ಟೆಂಟ್ ಗಳು ಬರ್ತಾರೆ. ಸೊ ಅವ್ರು ಯಾರಂತ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನೊಂದು ಮೇನ್ ಆಗಿ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿದ್ದೇನಪ್ಪ ಅಂದ್ರೆ ಬಿಗ್ ಬಾಸ್ ಹೋಗೋ ಕಂಟೆಸ್ಟೆಂಟ್ ಗಳಲ್ಲಿ 2 ತರ ಗಿಮಿಕ್ ಇರುತ್ತೆ. ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, ಅಂದ್ರೆ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಟ್ರೆಂಡಿಂಗ್ ನಲ್ಲಿ ಇರ್ತಾರೆ ಅವ್ರನ್ನ ಬಿಗ್ ಬಾಸ್ ಟೀಮ್ ನವರು ತೋತಾರೆ. ಮತ್ತೆ ಇನ್ನೊಂದು ಬಿಗ್ ಬಾಸ್ ಟೀಮ್ ದವರು ಆಲ್ರೆಡಿ ಖುದ್ದಾಗಿ ಅವರಿಗೆ DM ಮತ್ತೆ ಮೆಸೇಜಸ್ ಮಾಡಿರುತ್ತೆ. ಅವರು ಇವಾಗ ಬಿಗ್ ಬಾಸ್ ಸೀಸನ್ ಗೆ ಬರ್ಬೇಕಂತ ಹೇಳಿದ್ರೆ ಅವರು ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಮತ್ತೆ ಎಲ್ಲಾದ್ರೂ ಈವೆಂಟ್ ಗೆ ಹೋಗ್ತಾರಲ್ಲ. ಯಾಕಪ್ಪ ಅಂದ್ರೆ ಅವರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟು ಎಲ್ಲರಿಗೆ ಆಶ್ಚರ್ಯ ಮೂಡಿಸ್ತಾರೆ. ಸೊ ಇವಾಗ ಇವೆರಡು ಗಿಮಿಕ್ ಮತ್ತೆ ಬಿಗ್ ಬಾಸ್ ಮತ್ತೆ ಕಲರ್ಸ್ ಕನ್ನಡ ಟೀಮ್ ದವರು ಡಿಸೈಡ್ ಮಾಡಿರುವಂತ ಕಂಟೆಸ್ಟೆಂಟ್ ಗಳು ಯಾವ ಅಂತ ಹೇಳಿ ತಿಳ್ಕೊಂಬರೋಣ ಅಂತ ಬನ್ನಿ. ಸೊ ಎಲ್ಲರೂ ಸೂಕ್ಷ್ಮತೆಯಿಂದ ಈ ವಿಡಿಯೋನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಸ್ವಲ್ಪ ಸೂಕ್ಷ್ಮತೆಯಿಂದ ನೋಡಿ ಯಾವ ಕಂಟೆಸ್ಟೆಂಟ್ ಗಳು ಅಂತ ನಿಮ್ಗೆ ಅರ್ಥ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಸೊ ಕಲರ್ಸ್ ಕನ್ನಡ ಟೀಮ್ ಮತ್ತೆ ಬಿಗ್ ಬಾಸ್ ಟೀಮ್ ನವರು ಮೊದಲನೇ ಕಂಟೆಸ್ಟೆಂಟ್ ಸೆಲೆಕ್ಟ್ ಮಾಡಿದ್ ಬಂದ್ಬಿಟ್ಟು ಅಂಕಿತಾ ಅಂತೇಳಿ. ಅಂಕಿತ್ ಅವರು ಸೊ ನೀವೆಲ್ಲ ನೋಡಿದ್ರಲ್ಲ, ಒಂದೆರಡು ವಾರದಿಂದ ಬ್ರಾಡ್ಕಾಸ್ಟ್ ಚಾನಲ್ಸ್ ಅಲ್ಲಿ ಮತ್ತೆ ನ್ಯೂಸ್ ಅಲ್ಲಿ ಮತ್ತೆ ಬೇರೆಯವರ ಚಾನಲ್ಸ್ ಅಲ್ಲಿ ಹೋಗ್ಬಿಟ್ಟು ಎಷ್ಟೊಂದು ಎಂಟರ್ಟೈನ್ಮೆಂಟ್ ನ ಮಾಡಿ ಅವಾಗೆಲ್ಲ ಫುಲ್ ಟ್ರೆಂಡ್ ನಲ್ಲಿ ಇದ್ರು. ಮತ್ತೆ ಇವಾಗ ಒಮ್ಮೊಮ್ಮೆ ಇವಾಗ ಸೋಷಿಯಲ್ ಮೀಡಿಯಾದಿಂದ ಸ್ಕಿಪ್ ಆಗಿದ್ದಾರೆ. ಅಂದ್ರೆ ಇವಾಗ ಬಿಗ್ ಬಾಸ್ ಟೀಮ್ ಅವರ ಕಡೆಯಿಂದ ಅವರಿಗೆ ಒಂದು ಮೆಸೇಜ್ ಹೋಗಿದೆ. ಸೊ ಆ ಕಾರಣಕ್ಕೆ ಅವರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಸೀಸನ್ 12 ಗೆ ಬಂದು ಎಲ್ಲಾ ಜನರಿಗೂ ಶಾಕ್ ನ ಕೊಡ್ತಾರೆ. ಸೊ ಇದರಲ್ಲಿ ನಾವೆಲ್ಲರೂ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನಪ್ಪ ಅಂದ್ರೆ ಅಂಕಿತ್ ಅವರು ಕಲರ್ಸ್ ಕನ್ನಡದಿಂದ ಬಂದವರು. ಕಲರ್ಸ್ ಕನ್ನಡದಲ್ಲಿ ನಮ್ಮನೆ ವಿವರಣೆ ಅಂತೇಳಿ ಒಂದು ಸೀರಿಯಲ್ ನ ಮಾಡಿದ್ದಾರೆ. ಮತ್ತೆ ಬಿಗ್ ಬಾಸ್ ಟೀಮ್ ದವರು ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಕೂಡ ಒಂದ್ಸಲಿ ಡೀಪ್ ಆಗಿ ಯೋಚನೆ ಮಾಡಿ. ಸೊ ನಮ್ಮ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಟೀಮ್ ದವರು ಮತ್ತೆ ಕಲರ್ಸ್ ಕನ್ನಡ ಟೀಮ್ ದವರು ಇನ್ನೊಂದು ಕಂಟೆಸ್ಟೆಂಟ್ ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಮತ್ತೆ ಆ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅವರೇ ರುದ್ರ ಮಾಸ್ಟರ್ ಅವರು. ಸೊ ನಿಮ್ಗೆಲ್ಲ ಗೊತ್ತಲ್ಲ, DKD ಅಲ್ಲಿ ರುದ್ರ ಮಾಸ್ಟರ್ ಅಂದ್ರೆ ಎಷ್ಟು ಫೇಮಸ್ ಅಂತ ಹೇಳಿ. ಸೊ ಅವರು ಒಂದು ವೇಳೆ ಬಿಗ್ ಬಾಸ್ ಗೆ ಬಂದ್ರೆ ಅವರು ಲವ್ ಗುರು ಆಗ್ಬಹುದು ಅಥವಾ ಡ್ಯಾನ್ಸ್ ಮಾಸ್ಟರ್ ಆಗ್ಬಹುದು. ಸೊ ಅವರಿಗೆ ಬಿಗ್ ಬಾಸ್ ಟೀಮ್ ಗೆ ಅವ್ರ ಕಡೆಲಿಂತ ಎಷ್ಟೋ ಬೆನಿಫಿಟ್ಸ್ ಇದೆ. ಮತ್ತೆ ಬಿಗ್ ಬಾಸ್ ಟೀಮ್ ಗೆ ಅವ್ರ ಕಡೆಲಿಂತ ಹೆಲ್ಪ್ ಆಗುತ್ತೆ. ಸೊ ಆ ಕಾರಣಕ್ಕೆ ಬಿಗ್ ಬಾಸ್ ಟೀಮ್ ದವರು ರುದ್ರ ಮಾಸ್ಟರ್ ಅವ್ರನ್ನ ಕರ್ಸ್ಕೊಂತಾರೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತು ರುದ್ರ ಮಾಸ್ಟರ್ ಅವರು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತೇಳಿ. ಮತ್ತೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬಾ ಡೀಪ್ ಆಗಿ ಕಳೆದೋಗಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ. ಅವರು ಬಿಗ್ ಬಾಸ್ ಸೀಸನ್ 12 ಗೆ ಬರ್ಲಿಕ್ಕೆ ಕಾಯ್ತದೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಸೊ ಇನ್ನೊಂದೇನಪ್ಪ ಅಂದ್ರೆ ರುದ್ರ ಮಾಸ್ಟರ್ ಅವರು ಬರೋದ್ರಿಂದ ಒಬ್ಬ ಫಿಸಿಕಲ್ ಆಟಗಾರ ಸಿಕ್ಕಂಗಾಗುತ್ತೆ ಬಿಗ್ ಬಾಸ್ ಟೀಮ್ ದವರಿಗೆ. ಮತ್ತೆ ನಿಮ್ಗಂತೂ ಗೊತ್ತಿದಲ್ಲ, ರುದ್ರ ಮಾಸ್ಟರ್ ಅವರು ಡ್ಯಾನ್ಸ್ ನಲ್ಲಿ ಎಷ್ಟೊಂದು ಫಿಸಿಕಲ್ ಟಾಸ್ಕ್ ಗಳನ್ನ ಆಡ್ತಾರೆ ಅಂತೇಳಿ. ಸೊ ಆ ಕಾರಣಕ್ಕೆ ಇಲ್ಲಿ ಬಿಗ್ ಬಾಸ್ ಸೀಸನ್ 12 ಗೆ ಒಬ್ಬ ಫಿಸಿಕಲ್ ಆಟಗಾರನಾಗಿ ಬರ್ಬೋದು ಅಂತೇಳಿ ಅನ್ಸುತ್ತೆ. ಸ್ವಲ್ಪ ಥಿಂಕ್ ಮಾಡಿ ನೋಡಿ. ಸೊ ನಮ್ಮ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಟೀಮ್ ಮತ್ತೆ ಕಲರ್ಸ್ ಕನ್ನಡ ಟೀಮ್ ಸೆಲೆಕ್ಟ್ ಮಾಡಿರುವಂತ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅವರೇ ರಾಘು ಆಲಿಯಾಸ್ ರಾಗಿಣಿ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ರಾಘು ಎಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅವರು ಒಂದ್ ಕ್ಯಾರೆಕ್ಟರ್ ಅಲ್ಲ 2 ಕ್ಯಾರೆಕ್ಟರ್ ಕೂಡ ಮಾಡಬಹುದು. ಸೊ ಇದರ್ಲಿಂತ ಬಿಗ್ ಬಾಸ್ ದವರಿಗೆ ಎಷ್ಟೋ ಬೆನಿಫಿಟ್ಸ್ ಇದೆ. ಸೊ ನಿಮ್ಗಂತೂ ಗೊತ್ತಲ್ಲ, ರಾಘು ಅವರು ಈ ಕಡೆ ಗಂಡ್ ಮಗಾಗೂ ಆಕ್ಟ್ ಮಾಡ್ತಾರೆ ಮತ್ತೆ ಈ ಕಡೆ ಹೆಣ್ಮಗು ಆಗಿ ಆಕ್ಟ್ ಮಾಡ್ತಾರೆ. ಸೊ ಹಾಗೆ ಅವರು ಫಿಸಿಕಲ್ ಆಟದಲ್ಲಿ ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಹೇಳಿ ಗೊತ್ತಲ್ಲ. ಸೊ ಇದರ್ಲಿಂತ ಬಿಗ್ ಬಾಸ್ ದವರಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಆ ಕಾರಣಕ್ಕೆ ಇವ್ರನ್ನ ಕರ್ಸ್ಕೋಬಹುದು. ಸೊ ನಾವಿಲ್ಲಿ ರಾಘು ಅವರ ಕ್ಯಾರೆಕ್ಟರ್ ನ ತುಂಬಾ ಸೂಕ್ಷ್ಮವಾಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದ್ದೇನಪ್ಪ ಅಂದ್ರೆ ರಾಘು ಅವರು ಮೊದಲು ಕಲರ್ಸ್ ಕನ್ನಡದಲ್ಲಿ ಎಷ್ಟೋ ಶೋಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಈ ಕಡೆ ರಾಘು ಹಾಗೂ ರಾಗಿಣಿಯಾಗಿ ಎಷ್ಟೋ ಶೋಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಲೈಕ್ ಗಿಚ್ಚಿಗಿಲಿಗಿಲಿ ಮತ್ತೆ ಎಷ್ಟೋ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಈ ಕಾರಣಕ್ಕೆ ಕಲರ್ಸ್ ಕನ್ನಡ ಟೀಮ್ ದವರು ರಾಘು ಅವ್ರನ್ನ ಬಿಗ್ ಬಾಸ್ ಗೆ ಕಳಿಸ್ತಾರೆ ಅಂತ ಅನ್ಸುತ್ತೆ. ಸೊ ಹಾಗೇನೆ ರಾಘು ಅವರು ಇವಾಗ ಸದ್ಯಕ್ಕೆ ಯಾವುದೇ ಒಂದು ಇಂಟರ್ವ್ಯೂ ನಲ್ಲೂ ಕಾಣುತ್ತಿಲ್ಲ. ಮತ್ತೆ ಯಾವುದೋ ಒಂದು ಇವೆಂಟ್ ನಲ್ಲೂ ಕಾಣುತ್ತಿಲ್ಲ. ಮತ್ತೆ ಯಾವುದೋ ಒಂದು ಶೋ ನಲ್ಲೂ ಕಾಣುತ್ತಿಲ್ಲ. ಸೊ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಮೆಸೇಜ್ ಹೋಗಿದೆ. ಸೊ ಆ ಕಾರಣಕ್ಕೆ ಅವರು ಕೂಡ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಸೀಸನ್ 12 ಗೆ ಬಂದು ಎಲ್ಲಾ ಜನರಿಗೂ ಆಶ್ಚರ್ಯ ಪಡಿಸ್ತಾರೆ ಅಂತ ಹೇಳ್ಬೋದು. ಸೊ ನಮ್ಮ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಟೀಮ್ ಮತ್ತೆ ಕಲರ್ಸ್ ಕನ್ನಡ ಟೀಮ್ ಅವರು ಸೆಲೆಕ್ಟ್ ಮಾಡಿರುವಂತ ಇನ್ನೊಬ್ಬ ಕಂಟೆಸ್ಟೆಂಟ್ ನ ನೇಮ್ ಹೇಳ್ತೀವಿ. ಸೊ ನೀವೆಲ್ಲರೂ ಆ ಕಂಟೆಸ್ಟೆಂಟ್ ಬರ್ಬೇಕಂತ ಇಷ್ಟಪಡ್ತೀರಾ. ಮತ್ತೆ ಆ ಕಂಟೆಸ್ಟೆಂಟ್ ಕೂಡ ಬಿಗ್ ಬಾಸ್ ಗೆ ಬರ್ಬೇಕಂತೇಳಿ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ಸೊ ಅವ್ರು ಬಂದ್ಬಿಟ್ಟು ಹುಲಿ ಕಾರ್ತಿ ಅಂತೇಳಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಲ್ಲ, ಹುಲಿ ಕಾರ್ತಿ ಅವರು ಗಿಚ್ಗಿಲಿಗಿಲಿ ಸೀಸನ್ 3 ನಲ್ಲಿ ವಿನ್ನರ್ ಆಗಿ ಬಂದಿರತಕ್ಕಂತ ಒಬ್ಬ ಕಾಮಿಡಿಯನ್. ಸೊ ಅವ್ರಂತರೂ ತುಂಬಾನೇ ಕಾಮಿಡಿ ಮಾಡ್ತಾರೆ ಮತ್ತೆ ತುಂಬಾನೇ ಕಂಟೆಂಟ್ ಕೊಡ್ತಾರೆ. ಸೊ ಅವರು ಬಿಗ್ ಬಾಸ್ ಗೆ ಬರೋದ್ರಿಂದ ಬಿಗ್ ಬಾಸ್ ಅವರಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಮತ್ತೆ ಅವರು ಮೊನ್ನೆ ನಡೆದ ಭರ್ಜರಿ ಬ್ಯಾಚುಲರ್ ಶೋ ನಲ್ಲಿ ಕೂಡ 4th ಪ್ಲೇಸ್ ತಗೊಂಡ್ಬಂದಿದ್ದಾರೆ. ಸೊ ಅವರು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಹೋಗಿ ಬಂದ್ರು ಕೂಡ ಯಾವುದೇ ರೀತಿ ಇಂಟರ್ವ್ಯೂ ಮತ್ತೆ ಬ್ರಾಡ್ಕಾಸ್ಟ್ ಚಾನಲ್ಸ್ ಅಲ್ಲಿ ಹೋಗಿ
ಮಾತಾಡಿಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೂ ಕೂಡ ಬಿಗ್ ಬಾಸ್ ಕಡೆಯಿಂದ ಒಂದು ಸೂಕ್ಷ್ಮವಾದ ಮಾಹಿತಿ ಹೋಗಿದೆ. ಅವರು ಕೂಡ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಸೀಸನ್ 12 ಗೆ ಬಂದು ಎಲ್ಲಾ ಜನರಿಗೂ ಆಶ್ಚರ್ಯ ಪಡಿಸಬೇಕಂತೇಳಿ ಅನ್ಕೊಂಡಿದ್ದಾರೆ. ಸೊ ನಾವೆಲ್ಲರೂ ಇಲ್ಲಿ ಕಾರ್ತಿಕ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿದ್ದೇನಪ್ಪ ಅಂದ್ರೆ ಕಾರ್ತಿ ಅವರು ಬಿಗ್ ಬಾಸ್ ಹೋಗ್ಬೇಕಂತ ಎಷ್ಟು ಸ್ಟ್ರಗಲ್ ಮಾಡ್ತಾರೆ, ಮತ್ತೆ ಅವ್ರನ್ನ ಬಿಗ್ ಬಾಸ್ ಕಳಿಸ್ಬೇಕಂತೇಳಿ ಹೊರಗಡೆ ಇರೋ ಎಷ್ಟೋ ಫ್ಯಾನ್ಸ್ ಗಳು ಕೂಡ ಸ್ಟ್ರಗಲ್ ಮಾಡ್ತಾರೆ. ಸೊ ಈ ಸರಿ ಆ ಆಪರ್ಚುನಿಟಿ ಬಂದಿದೆ ಅಂತ ಹೇಳ್ಬೋದು. ಸೊ ಅವರು ಕೂಡ ಕಲರ್ಸ್ ಕನ್ನಡದಲ್ಲಿ ಎಷ್ಟೋ ಬಾರಿ ಕೆಲಸಗಳನ್ನ ಮಾಡಿದ್ದಾರೆ, ಮತ್ತೆ ಅಲ್ಲೇ ಇರುವಂತ ಒಂದು ಶೋ ನಲ್ಲಿ ಕಪ್ ಕೂಡ ಗೆಲ್ಕೊಂಡ್ ಬಂದಿದ್ದಾರೆ. ಸೊ ಆ ಕಾರಣಕ್ಕೆ ಈ ಸರಿ ಬಿಗ್ ಬಾಸ್ ಗೆ ಅವರು ಹೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಇವಾಗ ನೀವೇನ್ ನೋಡಿದ್ರಲ್ಲ, ಇವಷ್ಟು ಜನ ಬಿಗ್ ಬಾಸ್ ಗೆ ಬರ್ತಾರೆ. ಸೊ ಇದನ್ನ ಬಿಗ್ ಬಾಸ್ ಟೀಮ್ ನವರು ಹಾಗೆ ಮತ್ತೆ ಕಲರ್ಸ್ ಕನ್ನಡ ಟೀಮ್ ನವರು ಇಬ್ರು ಸೇರಿ ಕನ್ಸಿಡರ್ ಮಾಡಿದ್ದು. ಸೊ ಇದನ್ನ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ಇವರೆಲ್ಲರೂ ಕೂಡ ಒಂದ್ ಕಾಲದಲ್ಲಿ ಮತ್ತೆ ಇವಾಗಲೂ ಕೂಡ ಕಲರ್ಸ್ ಕನ್ನಡಕ್ಕೆ ಸೇವೆ ಸಲ್ಲಿಸ್ತಾ ಇದಾರೆ. ಕಲರ್ಸ್ ಕನ್ನಡದಲ್ಲಿ ಆಕ್ಟ್ ಮಾಡ್ತಾ ಇದಾರೆ, ಮತ್ತೆ ಕಲರ್ಸ್ ಕನ್ನಡದಲ್ಲಿ ಬರ್ತಿರೋ ಶೋಗಳಿಗೆ ಆಕ್ಟ್ ಮಾಡ್ತಾ ಇದಾರೆ. ಸೊ ಇವ್ರನ್ನ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಗೆ ಹಾಕ್ತಾರಂತಾನೆ ಹೇಳ್ಬೋದು. ಸೊ ಇವಾಗೆಲ್ಲ ನಿಮ್ಗೆ ಅನಿಸಿರುತ್ತೆ ಇಲ್ಲಿ ತನಕ ಬಿಗ್ ಬಾಸ್ ವಿಡಿಯೋಗಳಲ್ಲಿ ಎಷ್ಟೋ ಜನ ಎಷ್ಟೋ ಸುಳ್ಳು ಹೇಳಿದ್ದಾರೆ. ಸೊ ನನ್ನ ವಿಡಿಯೋದಲ್ಲಿ ನಿಮ್ಗಂತೂ ವಿತ್ ಪ್ರೂಫ್ ಸಮೇತ ಎಲ್ಲಾ ಡಾಕ್ಯುಮೆಂಟ್ಸ್ ನ ಮುಂದೆ ಇಟ್ಟು ಯಾವ ಕಂಟೆಸ್ಟೆಂಟ್ ಬರ್ತಾನೆ ಅಂತ ಹೇಳಿದೀನಿ. ಸೊ ಒಂದ್ ವೇಳೆ ನಿಮ್ಗೆ ವಿಡಿಯೋ ಎಷ್ಟಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಾರ್ಟ್ 2 ವಿಡಿಯೋ ಏನಾದ್ರು ಬೇಕಾದ್ರೆ ತಪ್ಪದೆ ಕಮೆಂಟ್ ಮಾಡಿ. ಅಂಡ್ ಎಲ್ಲರನ್ನೂ ಒಂದ್ಸಲ ಗಮನ ಇಟ್ಟು ನೋಡ್ಕೊಳ್ಳಿ, ಇವರೆಲ್ಲರೂ ಬಿಗ್ ಬಾಸ್ ಗೆ ಹೋಗೋ ಕ್ಯಾಂಡಿಡೇಟ್ಸ್. I gotta tell you, it was perfect. Perfect. Everything, down to the last minute details.